ಈ ಕೈ ನೋಡಿ ಮೊಟ್ ಯಾಕೆ ಅಂತ ಹೇಳ ನಂದು ಆಗಿದೆ. ಅಕ್ಕಂಗೆ ವೇಟ್ ಮಾಡ್ತಾ ಇದ್ವಿ. ತೋರಿಸಿ. ನಾನು ಬಸ್ ಇಲ್ದಂಗೆ ನಾನು ಮನೆಗೆ ಹೋಗ್ಲಿಲ್ಲ. ಇವಳೇ ನನ್ನ ಎತ್ತಕ್ಕೋ ಬಂದ್ಬಿಟ್ಲು ಈ ಕಡೆಗೆ. ರಚಿತಾ ಹಂಗಂದ್ರೆ ಯಾರು? ರಚಿತಾ ರಾಮ್ ಅಂದರೆ ಹೀರೋಯಿನ್, ರಚಿತಾ ಉಮೇಶ್ ಅಂದರೆ ನಾನು ರಚಿತಾ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ರಚಿತಾ ಉಮೇಶ್ ಯೂಟ್ಯೂಬ್ ಚಾನಲ್. ಸೊ ನಾನು ಊರಿಂದ ಇವಾಗ ಬಂದು ಬಸ್ ಇಳಿದೆ. ನಿಶಾನೇ ನನ್ನನ್ನು ಕರ್ಕೊಂಡ್ಬಂದ್ಲು. ನಾಳೆ ಅವಳ ಬರ್ಡೇ ಇದೆ, ಹಾಗಾಗಿ ಅವಳು ಬಟ್ಟೆ ತೊಗೋಬೇಕು. ಸೊ ಅದರ ಪ್ರಿಪ್ರೇಷನ್ ಮತ್ತು ಅವಳ ಬರ್ಡೇನ ನಾನು ವ್ಲಾಗ್ನಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ಹಾಯ್ ಮೇಡಮ್, ಏನು ಮಾಡ್ತಿದ್ಯಾ? ಬಟ್ಟೆ ನೋಡ್ತಾ ಇದ್ದೀನಿ. ಬರ್ಡೇ ಯಾವತ್ತು? ನಾಳೆ. ಲಾಸ್ಟ್ ಮೂಮೆಂಟಲ್ಲೇ ತೊಗೋಬೇಕು. ಹಾಗೆ ನಾಳೆ ಬರ್ಡೇ ಇಟ್ಕೊಂಡು ಮೇಡಮ್ ಅವರು ಈಗ ಬಟ್ಟೆ ತೊಗೊಳಕ್ಕೆ ಬಂದಿದ್ದಾರೆ. ಟೈಮ್ ಎಷ್ಟು ಅಂದರೆ 4:15 ಆಗಿದೆ. ಅಕ್ಕಂಗೆ ವೇಟ್ ಮಾಡ್ತಾ ಇದ್ವಿ. ತೋರಿಸಿ. ನಾನು ಬಸ್ ಇಲ್ದಂಗೆ ನಾನು ಮನೆಗೆ ಹೋಗಲಿಲ್ಲ. ಇವಳೇ ನನ್ನ ಎತ್ತಕ್ಕೋ ಬಂದ್ಬಿಟ್ಲು ಈ ಕಡೆಗೆ. ಇದೆಲ್ಲ ಸ್ವಲ್ಪ ನೈಟ್ ವೇರ್ ಮಾಡೋ ಥರ ಇದೆ. ಡೇ ಟೈಮಲ್ಲಿ ಅಲ್ಲಿ ಶಾಪಿಂಗ್ ಮುಗೀತು. ಮೇಡಮ್ ಅವರು ಇಲ್ಲಿ ಬಟ್ಟೆ ಹುಡುಕ್ತಾ ಇದ್ದಾರೆ. ಹಾಯ್. ನಿಜ ಚುಚ್ಚಿಬಿಟ್ಟಾರೆ. ಬಿಡ್ಲದ್ ನಿಮ್ಮ ಥರ ಪಳ ಅಂತ ಹೊಡಿಬೇಕು. ಕಲರ್ ನನಗಿಂತ ನೀವೇ ಕಲರ್ ಇದ್ದೀರಾ ನೋಡಿ. ನನಗಿಂತ ಆದರೂ ಸ್ವಲ್ಪ ಟ್ರೀಟ್ಮೆಂಟ್ ಕೊಡಿ ನಮ್ಗೆ. ಇಂಜೆಕ್ಷನ್ ಎಲ್ಲ ಚುಚ್ಚಿಬಿಟ್ಟು ಬಿಡ್ಲಗ್ ಮಾಡಿ ಡಾಕ್ಟರ್ ಆಗ್ಬಿಟ್ಟಿದ್ದೀರಾ. ಇವಾಗ ನಾವು ಏನಕ್ಕೆ ಹೋಗ್ತಾ ಇದೀವಿ? ನಿಶಾ ಬರ್ಡೇಗೆ ಕೇಕ್ ತರೋದಕ್ಕೆ ಹೋಗ್ತಾ ಇದೀವಿ. ನಾಳೆ ನಿಶಾಮ್ ಬರ್ಡೇ. ಎಸ್. ಕಳೆದ ವರ್ಷನೂ ಇಲ್ಲೇ ಮಾಡಿಸಿದ್ದಲ್ವಾ? ಫಸ್ಟ್ ನಾನೇ ಕೇಕ್ ಕಟ್ ಮಾಡಿಸಿದ್ದು. ಸೊ ಈಗ ಇಲ್ಲಿಂದ ಅರೋಮಾಗೆ ಹೋಗಿ ಕೇಕ್ ಎಲ್ಲ ತಗೊಂಡು ಬರಬೇಕು. ಆ್ಯಂಡ್ ನಾನು ಏನಾದರೂ ತಿನ್ನಬೇಕು. ಯಾಕೆ ಗೊತ್ತಾ, ನಾನು ಬೆಳಗ್ಗೆ 2 ಇಡ್ಲಿ ತಿಂದಿದ್ದು. ಆಮೇಲೆ ಊರಲ್ಲಿದ್ದೆ ನಾನು. ಹಂಗೆ ಬಂದು ಇವಳು ಬಸ್ ಹತ್ರನೇ ಇವಳು ನನ್ನ ಪಿಕಪ್ ಮಾಡ್ಕೊಂಡು ಬಂದಿದ್ದು. ನಾನು ಏನು ಒಂದು ಕ್ರೀಮು ಏನು ಹಾಕಕ್ಕಾಗಿಲ್ಲ. ಹಾಗೆ ಚೆನ್ನಾಗಿದ್ದೀರಾ? ಯಾಕೆ ಅದಲ್ಲ. ಸೊ ಹಾಗೆ ಡೈರೆಕ್ಟ್ ಬಂದಿದ್ದೀನಿ. ಹೊಟ್ಟೆ ಹಸಿತಿದೆ, ಏನಾದ್ರು ತಿನ್ಬೇಕು. ಅವಳು ಕೇಕೆ ಕಟ್ ಮಾಡ್ತಾಳಲ್ಲ, ಕೇಕೆ ತಿಂದ್ರೆ ಆಯ್ತು. ಸೊ ಎಸ್, ನಮ್ಮ ಐಶು ಅವ್ರ ಜೊತೆ ಕೇಕ್ ತರಕ್ಕೆ ಹೋಗ್ತಾ ಇದೀವಿ ತಾರಲ್ಲಿ. ಹೇಗಿದೆ ಹಂಗಂತ? ತಾರ್ ತಗೊಂಡ್ಮೇಲೆ ಸಕ್ಕದಾಗಿದೆ. ತಿಂಗಳಿಗೆ 60-70 ಸಾವಿರ ಪೆಟ್ರೋಲ್ ಕಷ್ಟ. ಅದೇ ಜೊತೆಗೆ 30,000 EMI. 1 ಲಕ್ಷ ನನ್ ಕಾರ್ಗೆ ಮಂತ್ಲಿ ಬೇಕಾ? ಅದು ಸಿಕ್ಕಾಪಟ್ಟೆ ಕಷ್ಟ. ರಿಚ್ ಪೀಪಲ್ಸ್ ಅಲ್ವಾ? ಏನ್ ಪ್ರಾಬ್ಲಮ್? ಎಷ್ಟು ಸಾಲ ಇದೆ ಗೊತ್ತಾ? ಸಾಲ ಇದೆ. ನನ್ ಸಾಲ ತೀರ್ಸ್ಕೊಡು. ರಿಚ್ ಪೀಪಲ್ ನಾನ್ ತೀರ್ಸ್ಕೊಡ್ಬೇಕಾ? ಇವ್ರನ್ನ ರಿಚ್ ಪೀಪಲ್ ಅಂತ ಕರೆಯೋದಿಕ್ಕೆ ನಾನು ಅವ್ರ ಸಾಲ ತೀರಿಸ್ಕೊಡ್ಬೇಕಂತ. ತೀರ್ಸ್ಕೊಟ್ರೆ ರಿಚ್ ಪೀಪಲ್. ನೋಡಿ ಹೀಗೆ EMI ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ ಅನ್ಸುತ್ತೆ. EMI ಎಲ್ರಿಗೂ ಇರುತ್ತೆ. ನನ್ನಷ್ಟು ಸಾಲ ಯಾರಿಗೂ ಇರಲ್ಲ. ಏನೋ ಒಂದು ಬಿಸ್ನೆಸ್ ಮಾಡ್ತೀವಿ ಅಂದಮೇಲೆ ಸಾಲನೂ ಇದ್ದೇ ಇರುತ್ತೆ. ಅದನ್ನು ಫೇಸ್ ಮಾಡೋ ಕೆಪಾಸಿಟಿ ಇರಬೇಕು. ನಮ್ಮ ಐಶ್ವರ್ಗೆ ಅದಕ್ಕೆ ಆ ಕೆಪಾಸಿಟಿ ಇದೆ ಅಲ್ವಾ? ಹೌದು. ಏನೋ ನಿಶಾ, ಮಧು, ನಿಖಿಲ್ ಅವರ ದಯೆಯಿಂದ ಬಿಸ್ನೆಸ್ ಚೆನ್ನಾಗಾಗಿ ಸಾಲ ಎಲ್ಲ ತೀರ್ಸೋ ಕೆಪಾಸಿಟಿ ಇದೆ. ಎಸ್. ಓಕೆ, ಬಂದ್ವಿ ಆರಾಮಾಗೆ ಬಂದು ಕೇಕ್ ತಗೊಳ್ಳೋಣ. ಕೇಕ್ ತಗೊಂಡು ಇವಳೇನೋ ತಿನ್ಬೇಕಂತೆ, ಹೊಟ್ಟೆ ಎಷ್ಟು ಅಂತೆ. ಪಾಪ ಏನೋ ತಿಂದಿಲ್ಲ. ಹಂಗೆ ತಿನ್ಕೊಂಡು ಹೋಗೋಣ. ಏನಂತ ಬರ್ಸಿದೀವಿ ಅಂದ್ರೆ ಹ್ಯಾಪಿ ಬರ್ತ್ಡೇ ನಿಶಾ ಹೀರೋಯಿನ್. ಅವಳು ಖುಷಿಯಾಗಿದೆ ಅಂತ, ಅವಳ ಬರ್ಡೇ ದಿನ ಖುಷಿ ಪಡ್ತೀವಿ ಅಂದ್ಬಿಟ್ಟು ಆ ಥರ ಬರ್ಸಿದೀವಿ. ರಚಿತಾ ಹಂಗಂದ್ರೆ ಯಾರು? ರಚಿತಾ ರಾಮ್ ಅಂದರೆ ಹೀರೋಯಿನ್, ರಚಿತಾ ಉಮೇಶ್ ಅಂದರೆ ನಾನು ರಚಿತಾ. ಹಂಗಂದ್ರೆ ಯಾರು? ಯೂಟ್ಯೂಬ್ ಚಾನಲ್ ಅಂತ ಬೇರೆ ಇದೆ. ಸಬ್ಸ್ಕ್ರೈಬ್ ಮಾಡಿಲ್ಲ, ಮಾಡ್ತೀನಿ. ಆಯ್ತು ನೋಡಿ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀನಿ. ಇದು ಫಾಲೋ ಅಂತನಾ? ಸೆಲ್ಫ್ ಪ್ರಮೋಷನ್ ಮಾಡ್ಕೋತಾ ಇದ್ದೀನಿ ನಾನು ಇಲ್ಲಿ. ಇವ್ರು ಯಾರು ಅಂತ ಗೊತ್ತಿಲ್ಲ, ಆದರೆ ಇವ್ರು ಗೊತ್ತು. ನಿಶಾ ಇವ್ರ ಫ್ರೆಂಡು ಅಂತ ಗೊತ್ತು. ಇವರು ಯಾರೋ ಗೊತ್ತಿಲ್ಲ. ಇವ್ರಂತೂ ಗೊತ್ತೇ ಇಲ್ಲ, ಇಲ್ಲಿವರೆಗೂ ನೋಡೇ ಇಲ್ಲ. ನೋಡಿ, ಇವರೇ ಸಬ್ಸ್ಕ್ರೈಬ್ ಆಗಿಲ್ಲ. ಇನ್ನು ಯಾರು ಸಬ್ಸ್ಕ್ರೈಬ್ ಆಗ್ತಾರೆ ನೋಡಿ? ಈ ಥರ. ಅದಕ್ಕೆ ನಂಗೆ ಗೊತ್ತಾಯಿತು ನೀವು ಆಗಿರಲ್ಲ ಅಂತಾನೇ ತಗ್ಸಿದ್ದು ನಾನು. ಚೆನ್ನಾಗಿ ಬರ್ತಿದ್ದೀರಾ ನೀವು, ಬಿಡಿ ಮೇಡಮ್. ಎವರ್ ಗ್ರೀನ್ ಹೀರೋಯಿನ್ ಥರನೇ ಇದ್ದೀರಾ ಗೈಸ್. ನನ್ನೇ ಕೇಳ್ತಾವಳೆ, ನಿನ್ನ ಬರ್ಡೇಗೆ ಯಾವ ಫೋಟೋ ಹಾಕ್ಲಿ, ನಂದು ನಿಂದು ಯಾವ್ದು ಚೆನ್ನಾಗೈತೆ ಅಂತ. ಹೌದು,
ಈಗ ಅವ್ರಿಗೂ ಗೊತ್ತು ಫೋಟೋ ಹಾಕ್ತೀವಿ ಅನ್ನೋದು, ಅವ್ರಿಗೆ ಇಷ್ಟ ಇರೋದೇ ಹಾಕೋಣ ಅಂತ ಅಷ್ಟೇ. ಓಕೆ, ನಮ್ಮದು ನೇಲ್ಸ್ ಹಾಕ್ತಾ ಇದೆ. ಪಾಪ ಅವ್ರಿಗೆ 8 ಗಂಟೆಗೆ 8 ಗಂಟೆನಲ್ಲ ಅವರು ಏನಂತ ಅಂದ್ರು ಅಂದರೆ ಇವಳು ಕೇಳಿದ್ಲು ಮಾಡಿಕೊಡಿ ಅಂತ. ಇಲ್ಲ ನಾವು ಇವಾಗ ಮೂವಿಗೆ ಹೋಗ್ತಾ ಇದೀವಿ 8 o'clockಗೆ ಅಂತ ಅಂದರು. 8 o'clock ಅಲ್ವೇ ಅಲ್ಲ, ಸುಮ್ಮನೆ ಡೌ ಮಾಡೋರು. ಅವ್ರಿಗೆ ಏನೂ ಅರ್ಥ ಆಯ್ತಲ್ಲ ನಾನು ಹೇಳ್ತಿರೋದು ಅಲ್ವಾ. ಹಾಯ್ ಹಾಯ್ ಹಲೋ ಇಲ್ಲ ಹಾಯ್ ಹಾಯ್. ಕೈ ಆಗಿದೆ ಗೈಸ್ ನೋಡಿ, ಚೆನ್ನಾಗಿದೆ. ಇದು 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 ತುಂಬ ಇಷ್ಟ ಆಗಿದ್ದು. ಫಾರ್ ದಿ ಫಸ್ಟ್ ಟೈಮ್ ನಾನು ಜೆಲ್ ಪಾಲಿಶ್ ಮಾಡಿಸ್ಕೊಂಡಿರೋದು ಅಂದರೆ ನಂದೇ ನೇಲ್ಸ್ಗೆ ಮಾಡಿಸಿರೋದು ಗೈಸ್. ಈ ಕೈ ನೋಡಲೇಬೇಡಿ, ಮೋಟ್ ಯಾಕೆ ಅಂತ ಹೇಳ ನಂದು ಯಾವಾಗಲೂ ನಮ್ಮ ಅಣ್ಣಂದು ಅಷ್ಟೇ, ನಮ್ಮ ಮಮ್ಮಿದು ಅಷ್ಟೇ, ಹಿಂಗೆ ಇರೋದು ಮೋಟ. ಇದು ಓಕೆ, ಇದು ಪರವಾಗಿಲ್ಲ. ಸೊ ಇವಾಗ ಇದು ಮುಗಿಸ್ಕೊಂಡು ರಚಿತಾ ಅವ್ರ ಮನೆಗೆ ಹೋಗ್ಬೇಕು ಗೈಸ್. ನನ್ನ ಮನೆಗೆ ಸೇರಿಸ್ತಾ ಇಲ್ಲ ನಮ್ಮ ಮನೆಯವರು. ಬರಬೇಡ ನೀನು, ಯಾರ್ದಾರು ಮನೆಗೆ ಹೋಗು ಅಂದವ್ರೆ. ಸೊ ಹಾಗಾಗಿ ಇವ್ರ ಮನೆಗೆ ಹೋಗ್ತಾ ಇದ್ದೀನಿ. ಎಸ್, ನಮ್ಮ ಮನೆಗೆ ಬರ್ತೀನಿ. ಹಾಂ, ಸೇಮ್ ಲಾಸ್ಟ್ ವರ್ಷದ ಏನಾರು ತಂದಿಟ್ರ ಅವನು ನೀವು ಬರ್ತಿರೋದು ಗೊತ್ತಾಗಿಲ್ಲ ಅವನ್ಗೆ. ಏನದು ನಿಂತಿರೋಷ್ಟೇ. ಅವಳೇ ಗೆಸ್ ಮಾಡು ಗುರು. ಏನ್ ಗೊತ್ತಾ, ಇವಳು ಪ್ರತಿ ಸತಿ ಎಲ್ಲಾದ್ರೂ ಬಟ್ಟೆ ತಗೊಂಡ್ರೆ ಲಾಸ್ಟ್ಗೆ ಬರೋದೇ ಇಲ್ಲಿ ಅದು ಸ್ಟಿಚ್ ಮಾಡಿಸ್ಕೊಳಕ್ಕೆ. ಅವ್ರು ಏನಂತ ಜಾಸ್ತಿ ಹೇಳ್ತಾರೆ ಅಂತ. ಆಮೇಲೆ ಏನಂತ ಅಂದರೆ ಅವ್ರು ಏನಂತಾರೆ ಗೊತ್ತಾ, ನೀವು ಬರೀ ಆಲ್ಟ್ರೇಷನ್ ಮಾಡಿಸ್ಕೊಳಕ್ ಮಾತ್ರ ಬರ್ತೀರೋ, ಹೊಸ ಬಟ್ಟೆ ತಗೊಂಡ್ ಬರೋದೇ ಇಲ್ಲ. ನಾನು ಹೊಸ ಬಟ್ಟೆನೇ ತಗೊಳಲ್ಲ. ಅಲ್ಲಿತ್ತಾ ಇದ್ದಾರೆ ನೋಡಿ, ಅವಳದು ಬರ್ಡೇ ಡ್ರೆಸ್ ಇದ್ದೇನೆ. ಈಗ ಇದನ್ನ ನೈಟ್ಗೆ ಹಾಕೋತಿಯಾ? ಯಾರಿಗೆ ಗೊತ್ತು, ಗೊತ್ತಿಲ್ಲ. ಬಟ್ ಇವಾಗ ಹೋಗಿದ್ವಲ್ಲ, ಮನೇಲಿ ಒಂದಿದೆ, ಹಾಕೊಂಡು ಇವಳು ತೋರಿಸ್ತೀನಿ, ಇವಳು ಯಾವ್ದು ಚೆನ್ನಾಗೈತೆ ಅಂತಾಳೆ. ಎಸ್. ಸೊ ರೆಡಿ ಮಾಡ್ಕೊಂಡು ಈಗ ಮನೆಗೆ ಹೋಗಿ ಅಕ್ಕನ ರೆಡಿ ಮಾಡಿ ಕರ್ಕೊಂಡು ಹೋಗದೆ ಅಷ್ಟೇ. ವಿಶ್ ಯು ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು. ಎಸ್, ಪಾಪ ಇದೆ. ನಿಂತ್ಕೋ, ಇಲ್ಲೇ ನಿಂತ್ಕೋ. ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಫುಲ್ ರೆಡಿಯಾಗಿ, ಥ್ಯಾಂಕ್ ಯು. ಫುಲ್ ರೆಡಿಯಾಗಿ, ಥ್ಯಾಂಕ್ ಯು. ಆಮೇಲೆ ಸಿಗ್ತೀವಿ. ಹಿಂಗೆ ಕಣ್ಣು ಮುಚ್ಕೊಂಡು ಕೂತಿದ್ದಾಳೆ. ಕಣ್ಣು ಬಿಡಲ್ಲ, ಬಿಡು, ಮುಚ್ಚಬೇಡ. ಐ ಲವ್ ಸರ್ಪ್ರೈಸ್. ನಮ್ಮ ಅಣ್ಣನ ಥರ ಏನು ಇಷ್ಟು ಬೆಳಕು ಹ್ಞೂ ಅಣ್ಣ. ಓ, ನಿಮ್ಗೆ ಕಾರ. ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಗಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಅಣ್ಣ ಎಷ್ಟೊತ್ತಿಗೆ ಹಾಕ್ತೀರಾ? ಇನ್ನೊಂದು ಅರ್ಧ ಗಂಟೆ. ಹಾಫ್ ಆನ್ ಅವರ್ ಸಾಕಾ? ನನ್ಗಿಂತ ಅರ್ಜೆಂಟ್ ನಿಮ್ಗಳಿಗೆ ಇದೆಯಾ? ನೀವು ಹಾಕ್ತಿರಲ್ಲ, ಅದಕ್ಕೆ ಕೇಳ್ತಾ ಇದೀವಿ. ನಿಮ್ಗೆ ಹೇಳಂಗಿಲ್ಲ ಈಗ, ಹೇಳಂಗಿಲ್ಲ. 1/4 ಗಂಟೆ ಸಾಕಾ? ಯಾಕೆಂದ್ರೆ ಬೈಕಲ್ಲಿ ಬಂದಿದ್ದೀನಿ ಈಗ ನಾನು. ಬೈಕಲ್ಲಿ ಎಡಿಟ್ ಮಾಡಕ್ಕಾಗಲ್ಲ. ಗೊತ್ತಾಯ್ತು ಬಿಡಿ, ಗೊತ್ತಾಯ್ತು. ನಿಮ್ಮ ಕಷ್ಟ ಗೊತ್ತಾಯ್ತು ಬಿಡಿ. ಮುಗಿಸಿ ಮಾಡ್ತೀನಿ. ಹೌದಾ? ಬೆಳಗ್ಗೆ ಎಷ್ಟೊತ್ತಿಗೆ ಬರುತ್ತೆ ಆದ್ರೂ? ಹಂಗೆ ಕೇಳಿದ್ದು. ನೆಕ್ಸ್ಟ್ ವರ್ಷದಿಂದ ಅವಳ ಬರ್ಡೇ ಏನು ಮಾಡಿಸ್ಕೊಳಲ್ವಂತೆ. ಹೌದು. ಸಿಂಪಲ್ ಒಂದು ಚೂಡಿದಾರ್ ತಗೋತಾಳಂತೆ ಗುರು. ಕ್ಲೋಸ್ ಯುವರ್ ಐಸ್. ನೀಟಾಗಿ ಮುಚ್ಕೊಂಡ್ರೆ ನಿನಗೆ ಸರ್ಪ್ರೈಸ್. ನಾನು ಕೇಳ್ಬೇಕಾ ನೀನು? ಗಾನ್ ಟು ಶಾಪ್ ಅವಳು. ನನಗೆ ಕಾಣಿಸ್ತು ಗುರು, ಅದಕ್ಕೆ ಹೇಳಿದ್ರು. ಇಲ್ಲಿ ಕೆಳಗೆ ನಾನು ಅದನ್ನೇ ತೋರಿಸ್ಬಿಟ್ಟೆ ಹೇಳಿರೋದು. ಬೇಗ ಕಾರ್ ತಗೋ, ರೈಡ್ ಹೋಗೋಣ. ನಮ್ದದು ಸುಮ್ಮನೆ ಯಾಕೆ ಹೇಳ್ತಿದ್ದೆ?
ಸಂಗೀತದಲ್ಲಿ ಇದ್ ಮಾಡಿದ್ವಲ್ಲ ನಾವು ಸೀಕ್ರೆಟ್ ಪರ್ಸನ್ ಆಗಿ ತೋರಿಸ್ಬೋದು, ರಿವೀಲ್ ಮಾಡ್ಬೋದು ನಮ್ಮ ಬ್ಲಾಗಲ್ಲಿ. ನಿಸಾ ರವೀಂದ್ರ ಹಾಕ್ರಿ ಬೇಗ ಕ್ಯಾಂಪ್ ಫೈರ್ ಹಾಕ್ರಿ ಎಲ್ಲ ಹಾಕ್ರಿ. ನಿಸಾ ಬಾರ್ಬಿಕ್ಯೂ ಚಿಕನ್ ನಿಮ್ಗೆ ಯಾಕೆ ತಿನ್ನಲ್ವಲ್ಲ ಇವಳೆ? ಯಾಕೆ ಇಷ್ಟೊಂದು ಎಕ್ಸೈಟ್ಮೆಂಟ್ ಯಾಕೆ? ಅವಳು ನೀವೇನು ಮಾಡ್ತಾ ಇದ್ದೀರಾ? ಸ್ನೇಹಿತೆಯರಿಗೋಸ್ಕರ ಒಂದು ಸಾಂಗು ಹಾಗೂ ನೀವು ಕೆಟ್ಟಿ ದೋಸ್ತಿ ಕಣೋ ಕುಚಿಕು, ಇವಕ್ಕಿನ್ನ ಜಾಸ್ತಿ ಕಣೋ ಕುಚಿಕು. Be serious, girl. Okay. Yeah. Twilight, I tell you not to talk with me. Attitude with me. ಸೊ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದಿಷ್ಟು ನಿಶನ್ ಬರ್ಡೇದು ಸೆಲೆಬ್ರೇಷನ್ ಆಗಿತ್ತು. ಸೊ ನಾವು ನಮ್ಮ ಫ್ಯಾಬ್ 5 ಜೊತೆ ಅವಳ ಬರ್ಡೇನ ಸೆಲೆಬ್ರೇಟ್ ಮಾಡೋದನ್ನ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ ಎಲ್ರಿಗೂ.